ಅನ್ಯಾಯ ಮಾಡ್ತಾ ಇದ್ದಾರೆ ಬೀದಿ ಬದಿ ವ್ಯಾಪಾರಿಗಳಿಗೆ. ಎಲ್ಲರೂ ಬರೀ ನೋಡ್ತಾ ಇದ್ರೆ, ಬರೀ ಶ್ರೀಮಂತರು ನೋಡ್ತಾ ಇದ್ರೆ, ಬಡವರು ನೋಡೋಕೆ ಸಾಧ್ಯ ಇಲ್ಲ ಈ ಸರ್ಕಾರ. ಹೀಗೆ ನಮಗೆ ಮುಂದುವರೆದ್ರೆ 2028ರಲ್ಲಿ ಎಲ್ಲ ಬೀದಿ ವ್ಯಾಪಾರಿಗಳು ಕರಪತ್ರ ಹಂಚಿ ಇವರು ಸೋಲಿಸಬೇಕಂತೀವಿ. ಇಡೀ ರಾಜ್ಯದಾಗ ಇವರು ಸೋಲ್ಬೇಕು, ಅವಾಗ ಇವರು ಚರ್ಮಗಳು ದಪ್ಪಾಗಿದ್ದಾವೆ. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ, ಕೃಷ್ಣ ಬೈರೇಗೌಡರು ಹೇಳ್ತಾ ಇದ್ದಾರೆ, ಬೆಂಗಳೂರು ನಗರ ಅಂತ ಇರುವಂಥದ್ದು ನಾವು ಸುಂದರೀಕರಣ ಮಾಡ್ತೀವಿ, ಅದು ಮಾಡ್ತೀವಿ. ಸರ್, ನಮ್ಮ ಉತ್ತರ ಕರ್ನಾಟಕದಲ್ಲಿ ಇನ್ನೂ ಏನು ಮಾಡಿಲ್ಲ ಇವರು. ಇಡೀ ರಾಜ್ಯದಲ್ಲಿ 5 ವರ್ಷದ ಸರ್ಕಾರದಲ್ಲಿ ಯಾರು ಏನು ಮಾಡಿದ್ದಾರೆ ಹೇಳ್ರಿ? ಟೋಟಲ್ ಇವರು ಬರೀ ತಮ್ಮ ಕುರ್ಚಿ ಸಂಬಂಧ ಗುದ್ದಾಡ್ರ ಹೊರತಾಗಿ ಏನು ಮಾಡಿಲ್ಲ. ಈಗಾಗಲೇ ಹೇಳ್ತಾ ಇದ್ದಾರೆ, ಬೀದಿ ವ್ಯಾಪಾರಿಗಳಿದ್ದು ನಾವು ಸುಂದರೀಕರಣ ಮಾಡ್ತೀವಿ, ನಮ್ಮ ಸರ್ಕಾರ ಬಂದ ಮೇಲೆ ಸುಂದರೀಕರಣ ಮಾಡ್ತೀವಿ, ನಾವು ಗ್ರೀನ್ ಸಿಟಿ ಮಾಡ್ತೀವಿ. ಇದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ಸರ್. ಬಡತನಕ್ಕೆ ಇರುವಂಥವ್ರಿಗೆ ಬೀದಿ ಬಗ್ಗೆ ವ್ಯಾಪಾರ ಮಾಡೋಕ್ಕೆ ಬದುಕಕ್ಕೆ ಬಿಡಿ, ಆಮೇಲೆ ನೀವು ಬೇಕಾದ ಮಾಡ್ರಿ ಅಂತೆ, ನಿಮ್ಗೇನು ಮಾಡೋಕ್ಕಾಗಿಲ್ಲ. ಆದರೆ ನೀವು ಈಗಾಗಲೇ ರಾಜಕಾಲಿ ಅಂತ ದೊಡ್ಡ ದೊಡ್ಡ ಇದೆ ಹೊತ್ತುವರಿ ಮಾಡ್ಕೊಂಡಿದ್ದಾರೆ, ಅಂಥಲ್ಲಿ ಅವರು ನೀವೇನು ಮಾಡ್ತಾ ಇಲ್ಲ. ಇಲ್ಲಿ ಬಂದ ಬೀದಿ ಬದಿ ವ್ಯಾಪಾರಿಗಳ ಮೇಲೆ ದೌರ್ಜನ್ಯ ಮಾಡುವಂಥ ಕೆಲಸ ಇದು ಯಾಕೆ ಸ್ವಾಮಿ ಇದೆಲ್ಲ ಮಾಡೋದು? ಹೀಗೆ ನೀವು ಮಾಡ್ತಾ ಇದ್ರೆ ಇಡೀ ರಾಜ್ಯಾದ್ಯಂತ ಎಲ್ಲ ಪ್ರತಿಯೊಂದು ನಗರ ಇದೆ, ಪ್ರತಿಯೊಂದು ನಗರಸಭೆಯಲ್ಲಿ ತಿಳ್ಕೊಂಡು ಪೂರಸಭೆಯಲ್ಲಿ ಪಟ್ಟಣ ಪಂಚಾಯತ್ ಮಹಾನಗರ ಪಾಲಿಕೆಯಿಂದ ಮಠನ ಹೋಗಿ ಕರಪತ್ರ ಹಂಚಿ ಈ ಸರ್ಕಾರ ತರಬಾರ್ದು. 28ರಲ್ಲಿ ಇವರು ಖಂಡಿತ ಸೋಲ್ಬೇಕನ್ನೋದು ಅಂತ ಇಂಥ ಒಂದು ಮಾತುಗಳನ್ನು ನಾವು ಕಡಾಕೂಸವಾಗಿ ಎಲ್ಲ ಸಂಘಟನೆ ವತಿಯಿಂದ ನಮ್ಗೆ ಹೇಳಕ್ಕೆ ನಾವು ಇಷ್ಟಪಡ್ತೀವಿ ಸರ್. ರಾಜ್ಯದಲ್ಲಿರುವಂಥದ್ದು 6 ಲಕ್ಷ ಜನ, 6 ಲಕ್ಷ ಜನದಲ್ಲಿ ಒಂದು ಮನೆಯಲ್ಲಿ 4-5 ಜನಕ್ಕೆ ಹಿಡಿದ್ರು ಅಂದರು, ಕುಟುಂಬದಲ್ಲಿ 50 ಲಕ್ಷ ಜನ ನಾವು ಬೀದಿ ವ್ಯಾಪಾರಿಗಳು ಹಾಕ್ತೀವಿ. ಇಂಥವ್ರಿಗೆ ನೀವು ಕಳ್ಕೊಂಡಂಥ ಶಕ್ತಿ ಇವತ್ತು ಮಾಡ್ತಾ ಇದ್ದೀರಿ. ಇದು ಕಾನೂನು ಭಾರವಾಗಿದೆ. 2014 ಕಾನೂನು ತರ್ತಾ ಇದ್ದೀರಿ, 2020ರಾಗ ನೀವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀರಿ. ಆದರೆ ಬೆಂಗಳೂರು ನಗರ ಅಂತಂದು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಇವತ್ತು ಮಟ್ಟ. ಆದರೆ ಪಟ್ಟಣ ಮಾರಾಟ ಸಮಿತಿ ಇಷ್ಟೆಲ್ಲ ಇದೆ, ಪಟ್ಟಣ ಮಾರಾಟ ಸಮಿತಿ ಯಾಕೆ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ? ಕುಂದುಕೊರತೆ ಸಮಿತಿ ಯಾಕೆ ರಚನೆ ಮಾಡ್ತಾ ಇಲ್ಲ? ಪಟ್ಟಣ ಮಾರಾಟ ಸಮಿತಿಗೆ ಸರಿಯಾಗಿ ಸಭೆ ಕರಿತಾ ಇಲ್ಲ. ಅಧಿಕಾರಿಗಳು ಅದಕ್ಕೆ ಅಲ್ಲೇ ಇರುವಂಥದ್ದು ಈಗ ಈಗೇನು ನಮ್ಮ ಮಹಾನಗರ ಪಾಲಿಕೆ 5 ಮಹಾನಗರ ಪಾಲಿಕೆ ಆಗಿದ್ದಾವೆ, ಆ ಪಾಲಿಕೆ ಅಧ್ಯಕ್ಷರು ಈ ಬೀದಿ ವ್ಯಾಪಾರಿಗಳ ಮೇಲೆ ಇದಾವೆ. ಪಟ್ಟಣ ಮಾರಾಟ ಸಮಿತಿಗೆ ಯಾರಿದಾರ? ನಾವು ಸದಸ್ಯರಿದ್ದೀವಿ. ಆದರೆ ಪಟ್ಟಣ ಮಾರಾಟ ಸಮಿತಿ ಅಧ್ಯಕ್ಷರಿರೋದು ಪಾಲಿಕೆಯ ಕಮಿಷನರ್ ಇದ್ದಾರೆ, ಜಂಟಿ ಆಯುಕ್ತರಿದ್ದಾರೆ. ಇವರೆಲ್ಲ ಯಾಕೆ ನೀವು ಸರ್ಕಾರಗಳಿಗೆ ಯಾಕೆ ಹೋಗಿ ನೀವು ಹೋಗಿ ಸರ್ಕಾರದ ಮುಂದೆ ಸಚಿವರ ಮುಂದೆ ಯಾಕೆ ಹೇಳ್ತಾ ಇಲ್ಲ? ಕಾನೂನು ಹಕ್ಕು ಮೂಲಭೂತ ಸೌಕರ್ಯ ಮಾಡೋಕ್ಕೆ 2014ರಿಂದ ಹಿಡ್ಕೊಂಡು ಇವತ್ತಿನ ಮಟ್ಟ ಅವ್ರು ಯಾಕೆ ಏನು ಹೇಳ್ತಾ ಇದೆ? ಫುಟ್ಪಾತ್ ಮೇಲೆ ಬರೋಂಥ ಎಲ್ಲ ವ್ಯಾಪಾರಿಗಳಿಗೂ ಅಲ್ಲಿ ಮೂಲಭೂತ ಹಕ್ಕು ಇದೆ. ಈಗ ನೀವು ಸುಪ್ರೀಂ ಕೋರ್ಟ್ ಆದೇಶ ಬಂದಿದೆ ಅಂತೆ. ಸುಪ್ರೀಂ ಕೋರ್ಟ್ ಆದೇಶ ಏನು? ಸುಪ್ರೀಂ ಕೋರ್ಟ್ ನಮಗೂ ಇದೆ. 2014 ಕಾನೂನಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ನಮಗೂ ಏನಿದೆ? ಬೀದಿ ಮ್ಯಾಗ ಇರುವಂಥದ್ದು, ಫುಟ್ಪಾತ್ ಮ್ಯಾಗ ಇರುವಂಥದ್ದು ಯಾವುದು ಬೀದಿ ವ್ಯಾಪಾರಿಗಳಿಗೆ ರಕ್ಷಣೆ ಕೊಡಿ ಅಂತ ಇದೆ. ಅವ್ರಿಗೂ ಯಾಕೆ ಇದೆ, ನಮಗೂ ಯಾಕೆ ಇದೆ. ಆದರೆ ನೀವು ಏಕಾಏಕಿ ಯಾರದೇ ಒಂದು ಮಾತು ಮೇಲೆ ಈ ಬಂಡವಾಳ ಶಾಹಿ ಇದರಲ್ಲಿದ್ದ ನೀವು ಇದು ಯಾರ ಮಾತು ಕೇಳಿಕೆ ನೀವು ಇವತ್ತೆಲ್ಲ ಇದನ್ನ ಮಾಡ್ತಾ ಇದ್ರಿ. ಈ ರಾಜ್ಯದಾಗ ಸರಿಯಲ್ಲ, ಇದು ಮಾತಾಡೋದು ಸರಿಯಲ್ಲ ಅಂತಂದು ಈ ಮೂಲಕ ನಮ್ಗೆ ಹೇಳ್ತಾ ಇದ್ರಿ. ನನ್ನ ಹೆಸರು ಅನ್ವರ್ ಶಿರಟ್ಟಿ, ಕರ್ನಾಟಕ ಸ್ಟ್ರೀಟ್ ವೆಂಡರ್ಸ್ ಸಂಚಾಲಕರು ಇದು ರಾಜ್ಯದ್ದು. ಥ್ಯಾಂಕ್ ಯು. ತುಂಬ ವಕೀಲರು ಮಾತಾಡ್ತೀನಿ.